ಭವತೀತಿ ಚರಾಚರಂ ಅಂತ ತಿಳ್ಕೊಂಡು, ಆಗ್ಲೆಪ್ಪ ಶಿವ ನಿಮಗೆ ಒಳ್ಳೇದು ಮಾಡಲಿ, ಕಾಲಕ್ಕೆ ಹಿಂಗ ಗುರು ಲಿಂಗ ಜಂಗಮ ತೃಪ್ತಿ ಮಾಡಿಸ್ತಾ ಇರಬೇಕಪ್ಪ ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಮಾಡ್ಯಾರ. ಆತ್ರಿಪ್ಪ ನೀವು ನಡೆಸ್ದಂಗೆ ಆಗಲಿ ಅಂತ ತಿಳ್ಕೊಂಡು ಸೋಮನಾಥ ಭಕ್ತಿಯಿಂದ ಬೇಡ್ಕೊಂಡನ ಲಿಂಗಕ್ಕೆ ಎಲ್ಲವೂ ಕೂಡ ಅರ್ಪಣೆಯನ್ನು ಮಾಡಿ ಆನಂದದಿಂದ ಪ್ರಸಾದ ಮಾಡಕತ್ತಾರ ಕದಿರ ರೇಮಯ್ಯನವರು. ಯಾವಾಗ ಪ್ರಸಾದ ಮುಗಿತು, ಏನ್ರಿಪ್ಪ ಜಂಗಮ ತೃಪ್ತಿ ಆದ ನೋಡ್ರಿಪ್ಪ, ಶಿವ ತೃಪ್ತಿ ಆದ, ಶಿವ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಮತ್ತು ಇವರು ಪ್ರಯಾಣ ಬೆಳೆಸಿದ್ರು ಕದಿರ ರೇಮಯ್ಯನವರು. ಯಾವ ಕಡೆಗೆ? ಶ್ರೀಶೈಲದ ಕಡೆಗೆ. ಒಂದು 3-4 ದಿವಸ ಆದ ಬಳಿಕ ಏನಾಗ್ಯದ ಅಂತಂದ್ರೆ, ಈ ಸೋಮನಾಥನ ಹೆಂಡತಿಯಾಗಿರ್ತಕ್ಕಂಥ ಅಣ್ಣಲಾದೇವಿ ಅಡವಿಗೆ ಹೋಗಿ ಒಂದಿಟ್ಟು ಕಟ್ಟಿಗೆ ಮಾಡ್ಕೊಂಡು ಬರಬೇಕು. ಈಗೆಲ್ಲ ಇವು ಸಿಲಿಂಡರ್ ಗ್ಯಾಸ್ ಗೀಸ್ ಅದಾವ, ಅವಾಗೆಲ್ಲ ಒಲಿ ಮೇಲೆ ಅಲ್ರಿ ಅಡುಗೆ ಆಗೋದು. ಒಲಿ ಉರುವಾಕ ಕಟ್ಟಿಗೆ ಬೇಕಲ್ಲ, ಒಂದಿಟ್ಟು ಅಡವಿಗೆ ಹೋಗಿ ಕಟ್ಟಿಗೆ ಮಾಡ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ನಡೆದಾಳ. ಮಗ ಆಗಿರ್ತಕ್ಕಂಥ ಆ ಪುಟ್ಟ ಬಾಲಕ ಮಲ್ಲಿಕಾರ್ಜುನ, ಅವ್ವ ನಿನ್ನ ಜೊತೆಗೆ ನಾನೂ ಬರ್ತೀನಿ ಅಂತ ತಿಳ್ಕೊಂಡು ಬೆನ್ನ ಹತ್ಯಾನ. ಆಯ್ತು ಅಂತ ತಿಳ್ಕೊಂಡು ಅಡವಿಗೆ ಕರ್ಕೊಂಡು ಬಂದಾಳ. ಮುಂದೆ ನೋಡಿ ಪಾಪ ಆ ಹೆಣ್ಮಗಳು ಕಟ್ಟಿಗೆ ಮುರ್ಕೊಳ್ಳಕತ್ತಾಳ, ಕಟ್ಟಿಗೆ ಜೋಡಿಸಿಡಕತ್ತಾಳ. ಈ ಸಣ್ಣ ಹುಡುಗ ಪಾಪ ಅಲ್ಲಿ ಇರ್ತಕ್ಕಂಥ ಒಂದು ಹುತ್ತಿನ ಮ್ಯಾಲೆ ಏರ್ಯಾನ. ಏನದ ಅಂತ ತಿಳ್ಕೊಂಡು ಪಾಪ ಆ ಹುಡುಗಿಗೆ ಏನು ಗೊತ್ತು, ಹುತ್ತಂದ್ರೆ ಏನು ಗೊತ್ತು, ಹಾವಂದ್ರೆ ಏನು ಗೊತ್ತು. ಆ ಹುತ್ತಿನ ಮ್ಯಾಲೆ ಹಿಂಗೆ ಏರೋದಕ್ಕೆ ಏನಾಗಿದೆ ಅಂತಂದ್ರೆ, ಒಳಗಿರ್ತಕ್ಕಂಥ ಒಂದು ನಾಗರ ಹಾವು ಆ ಹುಡುಗನ ಕಾಲಿಗೆ ಕಡಿಯೋದೇ ತಡ ಪಾಪ ಹುಡುಗ ಸತ್ತೇ ಬಿಟ್ಟ. ಮಲ್ಲಿಕಾರ್ಜುನ ಅನ್ನೋ ಹುಡುಗ ಸತ್ತೇ ಬಿಟ್ಟ. ಅವ್ವ ಅಂತ ಕೂಗುದ. ಅಣ್ಣಲಾದೇವಿ ನೋಡಿದಳು, ಹಾವು ಕಡಿದಿತ್ತು, ಕಡಿದು ಹೋಗ್ತಾ ಇತ್ತು. ನೋಡುವಷ್ಟರಲ್ಲಿಯೇ ಮೈಯೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿತ್ತು, ಬಾಯಾಗಿನ ಬುರುಗ ಬಂತು. ಪಾಪ ಕಣ್ಣೆದುರುಗಡೆನೆ ವಿಲಿ ಒದ್ದಾಡಿ ಕೂಸು ಸತ್ತು ಹೋತು. ಯಾವ ತಾಯಿಗೆ ಸಂಕಟ ಆಗುದಿಲ್ರಿ? ಮದುವೆ ಆದ 12 ವರ್ಷಕ್ಕೆ ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಕೂಸು ತನ್ನ ಎದುರುಗಡೆನೇ ಸತ್ತು ಹೋತು ಅಂತಂದ್ರೆ ಪಾಪ ಯಾವ ತಾಯಿಗೆ ದುಃಖ ಆಗುವುದಿಲ್ಲ, ನೋವಾಗುವುದಿಲ್ಲ. ಮಗನೇ ಅಂತ ತಿಳ್ಕೊಂಡು ದುಃಖ ಮಾಡ್ತಾಳ. ಹೇ ದೇವ್ರೇ, ಅಪರೂಪಕ್ಕೆ ಈ ಒಂದು ಮಗನನ್ನ ಕೊಟ್ಟಿ ಆತನನ್ನು ನೀನು ಮತ್ತೆ ಮರಳಿ ಕರ್ಕೊಂಡು ಬಿಟ್ಟಿ. ಇಷ್ಟು ದಿನ ಆದರೂ ಕೂಡ ಈ ಮಗುವಿನ ಜೊತೆಗೆ ಬಾಳ್ತಕ್ಕಂಥ ಒಂದು ಭಾಗ್ಯ ಕೊಟ್ಟಿಯಲ್ಲ ದೇವರೇ, ನಿನಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಂತ ತಿಳ್ಕೊಂಡು ದೇವರನ್ನು ನೆನಿತಾಳೆ. ಅಣ್ಣಲಾದೇವಿ ಬೈಲಿಲ್ಲ ದೇವರಿಗೆ. ನಮಗೂ ಶರಣರಿಗೂ ಇರ್ತಕ್ಕಂಥ ವ್ಯತ್ಯಾಸ ತಂಗಿ. ಮನ್ಯಾಗ ಒಂದು ಏನಾರೇ ಅನಾಹುತ ಆತು ಅಂತಂತಂದ್ರೆ ಏನು ಮಾಡ್ತೀರಿ ನೀವು? ಜಗಲಿ ಮೇಲೆ ಇರ್ತಕ್ಕಂಥ ದೇವ್ರನ್ನೆಲ್ಲ ಒಗೆದು ಬಿಡ್ತೀರಿ. 8 ದಿವಸ ಪೂಜೆ ಮಾಡದೆ ಏನು ಪ್ರಯೋಜನ ಆತು? ಗುರುಗಳೇ 8 ದಿವಸ ಭಕ್ತಿ ಮಾಡದೆ ಏನಾತು ಮನೆಯೊಳಗೆ ಇಂಥ ಅನಾಹುತ ಆತು ಅಂತ ತಿಳ್ಕೊಂಡು ಗುರುಗಳಿಗೆ ಬೈತೀರಿ, ಲಿಂಗಕ್ಕೆ ಬೈತೀರಿ, ಜಂಗಮರಿಗೆ ಬೈತೀರಿ, ಇದ್ದ ದೇವರುಗಳನ್ನೆಲ್ಲ ಒಗೆದು ಬಿಡ್ತೀರಿ. ಆದ್ರೆ ಅಣ್ಣಲಾದೇವಿ ಹಂಗ ಮಾಡಲಿಲ್ಲ. 6 ವರ್ಷಗಳ ಕಾಲ ಆದರೂ ಕೂಡ ಈ ಮಗುವಿನ ಜೊತೆಗೆ ಬಾಳ್ತಕ್ಕಂಥ ಒಂದು ಬದುಕು ಕೊಟ್ಟಿಯಲ್ಲ ಶಿವನೇ ಅಂತ ತಿಳ್ಕೊಂಡು ಶಿವನನ್ನು ನೆನೆಸ್ತಾಳ. ಕಟ್ಟಿಗೆ ಹೊರೆಯನ್ನ ಅಲ್ಲೇ ಬಿಡ್ತಾಳ. ಸತ್ತಿರ್ತಕ್ಕಂಥ ಮಗನನ್ನ ಎತ್ತುಕೊಂಡು ಮನೆಗೆ ಬರ್ತಾಳ. ಸಾಯಂಕಾಲ ಆಗಿತ್ತು. ಅಷ್ಟೊತ್ತಿಗೆ ದುಡಿಯಲು ಹೋಗಿರ್ತಕ್ಕಂಥ ಸೋಮನಾಥ ಬಂದ. ಸತ್ತಿರ್ತಕ್ಕಂಥ ಮಗನನ್ನು ನೋಡಿ ಆತನೂ ಕೂಡ ಕಣ್ಣೀರು ಸುರಿಸದ. ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಈ ಮಗುವಿನನ್ನ ದೂರ ಮಾಡ್ಕೊಳ್ಬಾರ್ದು, ಈತನ ನೆನಪು ಸದಾವಕಾಲ ನಮ್ಮ ಜೊತೆಯಲ್ಲೇ ಇರಬೇಕು ಅಂತ ತಿಳ್ಕೊಂಡು ಮನೆಯೊಳಗ ತೆಗಿತಾರ, ಅಲ್ಲೇ ಸಮಾಧಿ ಮಾಡ್ತಾರ. ಹೊರಗಡೆ ಸ್ಮಶಾನಕ್ಕೂ ಅಲ್ಲಿ ಇಲ್ಲಿ ಹೋಗಿ ಸಮಾಧಿ ಮಾಡಲಿಲ್ಲ. ಸಮಾಧಿ ಮಾಡಿದ್ರು. ಮತ್ತೆ ಹಿಂಗ ಒಂದು 8-10 ದಿವಸ ಕಳೆದಿತ್ತು. ಶ್ರೀಶೈಲಕ್ಕೆ ಹೋಗಿರ್ತಕ್ಕಂಥ ಕದಿರ ರೇಮಯ್ಯನವರು ಮತ್ತೆ ಅದೇ ಮಾರ್ಗವಾಗಿ ಕಲ್ಯಾಣದ ಕಡೆಗೆ ಬರಾಕತ್ತಿದ್ರು. ಮತ್ತೆ ಮಧ್ಯಾಹ್ನ ಸಮಯ ಆಗಿತ್ತು. ಶ್ರೀಶೈಲಕ್ಕೆ ಹೋಗುವಾಗ ಇವ್ರ ಮನ್ಯಾಗ ನನ್ನ ಪೂಜಾ ಪ್ರಸಾದ ಆಗಿತ್ತು. ಮತ್ತೆ ಪೂಜಾ ಪ್ರಸಾದ ಮಾಡ್ಕೊಂಡು ಹೋದ್ರಾತು ಅಂತ ತಿಳ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂದ್ರು. ಮನೆ ಮುಂದೆ ನಿಂತು
ಅವರ ಶಬ್ದವನ್ನು ಕೇಳಿರ್ತಕ್ಕಂಥ ದಂಪತಿಗಳು ಓಡೋಡಿ ಬಂದು ಪಾದಕ್ಕೆ ನೀರು ಕೊಟ್ಟು ಯಪ್ಪ ಬರ್ಬೇಕ್ರಿ 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 ಅಂತ ತಿಳ್ಕೊಂಡು ಬರಮಾಡಿಕೊಂಡ್ರು. ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ರು, ಪೂಜಾಕ್ಕೆ ವ್ಯವಸ್ಥೆ ಮಾಡಿದ್ರು, ಅವರಿಗೆ ಪ್ರಸಾದಕ್ಕೆ ಏನು ಬೇಕು ಎಲ್ಲವನ್ನ ವ್ಯವಸ್ಥೆಯನ್ನು ಮಾಡಿದ್ರು. ಮಾಡಿರ್ತಕ್ಕಂಥ ಪ್ರಸಾದ ಆ ತಟ್ಟೆಯೊಳಗ ಎಡೆ ಬಟ್ಟಲಿನೊಳಗೆ ಎಡೆ ಮಾಡಿದ್ರು. ಎಡೆ ಮಾಡಿದ ಕೂಡ್ಲೇನೆ ಅಂತಾರೆ ಕದಿರ ರೇಮಯ್ಯನವರು, ಏನೋ ಸೋಮನಾಥ ನಿನ್ನ ಮಗ ಎಲ್ಲಿದಾನೋ ಕರಿ, ಅವನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಕ್ಕೆ ಹೇಳು. ಯಾವಾಗ ಹಿಂಗ ಅಂದ್ರು ಕದಿರ ರೇಮಯ್ಯನವರು ಪಾಪ ಹಡದ ಕಳ್ಳ, ದುಃಖ ತಡ್ಕೊಳಕ್ಕಾಗ್ಲಿಲ್ಲ. ಅಣ್ಣಲಾದೇವಿ ಗೊಳೋ ಅಂತ ಅಳ್ಳಾಕ ಶುರು ಮಾಡಿದಳು. ಯಾಕ ತಾಯಿ, ಯಾಕೆ ಅಳ್ಳಾಕತ್ತಿ? ಮಗನ ಎಲ್ಲಿ ಕರಿಬೇಕ್ರಿ ಅಪ್ಪ? ಯಾವಾಗ ನೀವು ಶ್ರೀಶೈಲಕ್ಕೆ ಹೋಗ್ತೀನಿ ಅಂತ ಹೋದ್ರಿ, ಹೋದ 2-3 ದಿವಸದೊಳಗೆ ನಾನು ಕಟ್ಟಿಗೆ ಮಾಡಕ್ಕಂತ ಹೋಗಿದ್ದೆ. ನಾನು ಬರ್ತೀನಿ ಅವ್ವ ಅಂತ ಬೆನ್ನ ಹತ್ತಿ ಬಂದ. ನಾ ಮುಂದೆ ನೋಡಿ ಕಟ್ಟಿಗೆ ಮಾಡಕತ್ತಿದ್ದೆ, ಹುತ್ತು ಏರಿದ್ದ, ಒಳಗಿರ್ತಕ್ಕಂಥ ಹಾವು ಕಡಿದು ನನ್ನ ಮಗ ಮಲ್ಲಿಕಾರ್ಜುನ ಸತ್ತು ಹೋದನ್ರೇಪ್ಪ. ಗಂಡನ ಕಣ್ಣಾಗೂ ನೀರು, ಹೆಂಡತಿ ಕಣ್ಣಾಗೂ ಕೂಡ ನೀರು. ಬಹಳ ಅಂತಃಕರಣಿಯಾಗಿರ್ತಕ್ಕಂಥ ಕದಿರ ರೇಮಯ್ಯನವರಿಗೂ ಕೂಡ ಪಾಪ ಕರುಳು ಚುರ್ರಂತು. ಏನವ ಮಗ ಮಲ್ಲಿಕಾರ್ಜುನ ಸತ್ತ? ಹಂಗಾಗಬಾರ್ದಾಗಿತ್ತಲ್ಲವ. ಎಲ್ಲಿ ಮಾಡ್ರಿವ ಅವನು ಸಮಾಧಿ ಎಲ್ಲಿ ಮಾಡಿರಿ? ಯಪ್ಪ ನೀವು ಯಾವ ಜಗದೊಳಗ ಕುಂತೀರಲ್ಲ, ನಿಮಗೂ ಯಾವ ಜಗದೊಳಗ ಕುಂತೀರಲ್ಲ ಕೆಳಗ ಸಮಾಧಿ ಮಾಡಿವ್ರಪ್ಪ. ಅವನ ಸಮಾಧಿ ಮೇಲೆ ನೀವು ಲಿಂಗ ಪೂಜೆ ಮಾಡ್ಕೊಳ್ಳಕತ್ತೀರಿ. ಶಿವ ಅಂದ್ರು ಕದಿರ ರೇಮಯ್ಯನವರು. ಹಂಗ ಎದ್ದವರ, ಏ ಸೋಮನಾಥ ಅಗಿಯೋ ಇದನ್ನ ಅಗಿಯೋ ಅಗಿ ಅಂತ ತಿಳ್ಕೊಂಡು ಮುಂದೆ ನಿಂತು ಗುರುಗಳು ಶಿಷ್ಯರು ಇಬ್ರು ಕೂಡಿ ಮಣ್ಣ ಹಿಂಗ ತೆಗಿತಾರ. ಒಳಗಡೆ ಪಾಪ ಆ ಮಗುವಿನ ಆ ಶವ, ಮಗುವಿನ ಹೆಣ ಹಾಗೇ ಇತ್ತು. ಮೇಲೆ ನಿಂತಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಕದಿರ ರೇಮಯ್ಯನವರಂತಾರ, ಏ ಮಲ್ಲಿಕಾರ್ಜುನ, ನಿನ್ನ ಮನೆಯೊಳಗೆ ಮತ್ತೆ ನಾ ದಾಸೋಹ ಮಾಡ್ಬೇಕಂತ ಬಂದಿನೋ. ನೀನು ಸಾಷ್ಟಾಂಗ ನಮಸ್ಕಾರ ಹಾಕ್ಲಿಲ್ಲ ಅಂತಂದ್ರ ನಾ ಹೆಂಗ ಪ್ರಸಾದ ಮಾಡುದಪ್ಪ? ಬಾ, ಹೊಟ್ಟಿ ಭಾಳ ಹಸ್ದದ, ಇಬ್ರು ಕೂಡಿ ಪ್ರಸಾದ ಮಾಡೋನು, ಸಾಷ್ಟಾಂಗ ನಮಸ್ಕಾರ ಹಾಕೋನು ಬಾ ಅಂತ ತಿಳ್ಕೊಂಡು ಕರೆಯುವುದೇ ತಡ ನಿದ್ಯಾಗ ಎದ್ದಿರ್ತಕ್ಕಂಥ ಕೂಸಿನಂಗ ಸತ್ತಿರ್ತಕ್ಕಂಥ ಆ ಮಲ್ಲಿಕಾರ್ಜುನ ಎದ್ದು ಬಂದು ಸಾಷ್ಟಾಂಗ ನಮಸ್ಕಾರ ಹಾಕದ್ನಂತ. ಮಗುವಿಗೆ ಪ್ರಾಣ ದಾನ ಆಗಿಬಿಟ್ಟಿತ್ತು, ಪ್ರಾಣ ಪಕ್ಷಿ ಬಂದು ಬಿಟ್ಟಿತ್ತು. ಯಾಕೆ? ಸಮರ್ಥ ಶಿವಯೋಗಿ ಸೋಹಂ ಎಂಬುದ ಕೇಳಿ ದಾಸೋಹವ ಗೈಯದಿದ್ದೊಡೆ ಅತಿಗಳವೇ ಗುಹೇಶ್ವರ. ಪರಮಾತ್ಮನ ಸ್ವರೂಪವೇ ತಾವಾಗಿರ್ತಕ್ಕಂಥ ಒಬ್ಬ ಶಿವಯೋಗಿ ಮನೆಗೆ ಬಂದ ಅಂತಂದ್ರೆ ಸಾಕ್ಷಾತ್ ಶಿವ ಅಂತ ತಿಳ್ಕೊಂಡು ಯಾರು ಭಕ್ತಿ ಭಾವದಿಂದ ನಡ್ಕೊಳ್ತಾರೋ ಅಲ್ಲಿ ಎಲ್ಲವೂ ಕೂಡ ಕಲ್ಯಾಣ ಆಗ್ತದ ತಂಗಿ, ಎಲ್ಲವೂ ಕೂಡ ಒಳ್ಳೆಯದಾಗ್ತದ. ಇವತ್ತು ಬೆಳಿಗ್ಗೆ ಒಬ್ಬ ಭಕ್ತ ಬಂದಿದ್ದ, ನಮಸ್ಕಾರ ಮಾಡ್ದ. ಯಾರಪ್ಪ ಅಂತ ಕೇಳಿದೆ. ಹಿಂಗ್ರಿಪ್ಪ ನಾವು ಈ ಭಾಗದವರು, ಮತ್ತು ಆಳಂದ್ ಹತ್ರ ಯಾವುದೋ ಹಳ್ಳಿ ಅಂದ ಆತ. ಏನಪ್ಪ ವಿಶೇಷ ಅಂತ ಕೇಳಿದೆ. ಇಲ್ರಿ ಅಪ್ಪವ್ರ ಮ್ಯಾಲ ಭಾಳ ಶ್ರದ್ಧಾ ನಮ್ಮದು. ಹೆಂಗಂತ ಕೇಳಿದೆ. ಇಲ್ರಿ ನಮ್ಮ ಸೊಸಿ ತುಂಬು ಗರ್ಭಿಣಿ, ಆಳಂದ ಹಾಸ್ಪಿಟಲ್ದೊಳಗೆ ಹೇರಿಗೆಗಂತ ಕಳಿಸಿದ್ವಿ ರೀ. ಮಗುನು ಹೊಟ್ಯಾಗ ಚಲೋನ ಐತಿ ಅಂತ ಹೇಳಿ ಅಂದಿದ್ರು, ಸೊಸಿನೂ ಆರೋಗ್ಯವಾಗೇ ಅದಾಳ ಅಂತ ಹೇಳಿ ಅಂದಿದ್ರು. ಇನ್ನು ಆರಾಮ ಡಿಲಿವರಿ ಆಗ್ತದಂತ ನಾವು ತಿಳ್ಕೊಂಡ್ವಿ. ರಾತ್ರಿ ಫೋನ್ ಬಂತು, ತಾಯಿಗೂ ಸೀರಿಯಸ್ ಅದ, ಮಗ ಉಳಿಯೋ ಚಾನ್ಸ ಇಲ್ಲ, ನಿಮ್ಮ ಮನ್ಯಾಗ ಯಾರಾದರೂ ಇದ್ರೆ ಅವ್ರು ಕರ್ಕೊಂಡು ಬಂದು ನೀವು ಡಿಸ್ಚಾರ್ಜು ಅಥವಾ ಮಾಡ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಅಂದರು. ಎದಿನ ಒಡೆದು ಬಿಡ್ತ್ರಿ ನಮ್ಮದು. ಮನ್ಯಾಗ ಎಲ್ಲರೂ ಅಳ್ಳಾಕ ಶುರು ಮಾಡಿದ್ದಿರ್ರಿ. ಅಂಥ ರಾತ್ರಿ ಹೊತ್ತಿನೊಳಗೆ ಕ್ಯಾಡ್ಗಿ ಅಪ್ಪವ್ರಿಗೆ ಫೋನ್ ಹಚ್ಚಿದ್ವಿ ರೀ. ಏ ಯಾಕೆ ಅನ್ಸ್ತೀವೋ, ಅಂಜಾಕ್ ಹೋಗಬೇಡ, ಗುಡ್ಡದ ಮುತ್ತಿ ಅದನ, ಆಶೀರ್ವಾದ ಮಾಡ್ತಾನ, ತಾಯಿನೂ ಆರಾಮಾಗಿರ್ತಾಳ, ಮಗುವೂ ಕೂಡ ಆರಾಮಾಗೇ ಇರ್ತದ, ಬೆಳಗ್ಗೆ 9 ಗಂಟೆಗೆ ಡಿಲಿವರಿ ಆಗ್ತದ, ಚಿಂತೆ ಮಾಡಬೇಡ ಅಂತೇಳಿ ಅಂದ್ರಿ. ಹಂಗ ಆಯ್ತು. ಮಗುನೂ ಆರಾಮಿತ್ರಿ, ತಾಯಿಗೂ ಆರಾಮಾತ್ರಿ. ಅದಕ್ಕೆ ಅಂದಿನಿಂದ ಅಪ್ಪವ್ರ ಮೇಲೆ ನಮ್ದು ಬಹಳ ಶ್ರದ್ಧಾ ಕುಂತದ. ಯಾಕ? ಅದು ಶಿವಯೋಗ ತಂಗಿ, ಅದು ಶಿವಯೋಗ.
ಶಿವಯೋಗವನ್ನು ಮಾಡ್ತಾ 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 ಯಾರು ಶಿವಸ್ವರೂಪರಾಗಿರ್ತಾರೋ ನೋಡಿದ್ದೆಲ್ಲ ಪಾವನ, ನುಡಿದಿದ್ದೆಲ್ಲ ಪಾವನ, ಮುಟ್ಟಿದ್ದೆಲ್ಲ ಪಾವನ, ಅಲ್ಲಿ ಎಲ್ಲವೂ ಕೂಡ ಪರುಷ ಆಗಿಬಿಡ್ತದೆ ತಂಗಿ. ಅದಕ್ಕೆ ಇಲ್ಲಿ ಹೇಳ್ತಾರ ಅಲ್ಲಮ ಪ್ರಭುದೇವರು, ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದು. ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನ ಅಂಕುರಿಸದ ನಕ್ಕರ ಭಕ್ತಿಯಲ್ಲಿಯದು. ಸೋಹಂ ಎಂಬುದ ಕೇಳಿ ದಾಸೋಹವ ಗೈಯದಿದ್ದೊಡೆ ಅತಿಗಳವೇ ಗುಹೇಶ್ವರ ಅಂತ ತಿಳ್ಕೊಂಡು ಹೆಂಗ ಅಲ್ಲಮ ಪ್ರಭುದೇವರು ಹೇಳ್ತಾರ, ಹಂಗ ಗುರುವಿನಲ್ಲಿ ಶ್ರದ್ಧೆ, ಲಿಂಗದಲ್ಲಿ ನಿಷ್ಠೆ, ಜಂಗಮನಲ್ಲಿ ದಾಸೋಹ ಭಾವ ಇತ್ತು ಅಂತಂದ್ರೆ ಭಕ್ತನ ಬಾಳು ಬಂಗಾರ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಹೆಚ್ಚಿಗೆ ಇಲ್ಲ, ಸ್ವಲ್ಪ ಪುರಾಣ ಭಾಗ ಇವತ್ತು ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ.